ಕೋರ್ಟ್ ಅಲ್ಲಿ ಗುಳ್ಳ ಗೆದ್ರು ಹೈಕೋರ್ಟ್ ಅಲ್ಲಿ ನಾನೇ ಗೆಲ್ಲೋ ಹಾಗೆ ಮಾಡಿದ್ರಿ. ಹಾಗೆ ಆ ದೇವಯ್ಯನ ಮೇಲಿರೋ ಸಿವಿಲ್ ದಾವಾನು ಹೇಗಿದ್ರು ಕೋರ್ಟ್ ಖರ್ಚು ಸೇರಿ 3678 ರೂಪಾಯಿಗೆ ಡಿಗ್ರಿ ತಗೊಂಡಾಯ್ತಲ್ಲ. ಡಿಗ್ರಿ ತಗೊಂಡ್ರಿ, ಆದ್ರೆ ಕಂತು ಒಪ್ಕೋಬಾರ್ದಾಗಿತ್ತು. ಅದು ಕೋರ್ಟ್ ತೀರ್ಮಾನ, ಏನ್ ಮಾಡೋಕ್ಕಾಗುತ್ತೆ. ಹೇಗಿದ್ರು ಡಿಫಾಲ್ಟ್ ಆಗಿದ್ದಾನೆ, ಮುಂದೇನ್ ಮಾಡ್ಬೇಕು ಅದ್ ಮಾಡಿದ್ರೆ. ಎಡವಿ ಬಿದ್ದವನ್ ತಲೆ ಮೇಲೆ ಕಲ್ಲೆತ್ತಾಕಿ ಕತೆ ಮುಗಿಸ್ದಾಗೆ. ಕೈಯನ್ನ ಮಟ್ಟ ಹಾಕ್ತೀನಿ, ಕೈಗೆ ಕೋಳ ತುಡಿಸ್ತೀನಿ ಅಂತ ಹೇಳಿದ್ದು ಗುಡ್ಡ ಗುದ್ದಿ ಕೈ ನವಸ್ಕೊಂಡಂಗ ಆಯ್ತು. ಏನ್ ಮಾಡೋದು, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಅದಲ್ಲ ಕಣ್ಗುಳ್ಳ, ಸುಗ್ರೀವನ್ ಕೋಟ ಹತ್ತಿದ್ರೆ ಹೆಂಗೆ? ಸುಗ್ರೀವನ್ ಕೋಟಲ್ಲೂ ಹಳ್ಳಿ ಮಂಕೆ, ಸುಪ್ರೀಮಮ್ಮನ್ ಕೋರ್ಟು, ಅಲ್ಲಿಗೆ ಹೋಗೋಣ ಅಂತ ಗುಳ್ಳ. ಅದೆಲ್ಲ ಆಮೇಲೆ ಯೋಚನೆ ಮಾಡವ. ತಕೊಳ್ಳಿ, ನಾನ್ ತಾವಿರೋದು ಇಷ್ಟೇ. ಹೊಟ್ಟೆಗೇನಾದ್ರೂ ಆಧಾರ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ತಾವಾಗ ಬನ್ನಿ, ಟಿಕೆಟ್ ತಗೊಂಡಿರ್ತೀನಿ. ನೀನೇನ್ ಮಾಡ್ತೀಯೋ ಹೊಟ್ಟೆಗೆ? ನನಗೆ ಹಸ್ವಿಲ್ಲ. ಪಾಪ ಕೈನಾಗ್ ದುಡ್ಡಿದ್ದಾಗ ನೋಟ್ನೇ ಬಾಚ್ ಕೊಡ್ತಿದ್ದ. ಇರೋದು ಎಷ್ಟು ಅಂತ ಕಾಣುತ್ತೆ. ಅದ್ ಸರಿ, 2 ರೂಪಾಯಿ ಮೇಲೆ 4 ಜನ ಹೆಂಗಪ್ಪ ಹೊಟ್ಟೆ ತುಂಬಿಸ್ಕೊಳ್ಳೋದು? ಇದ್ರಾಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ. ನಡಿ ನಡಿ, ಏನಾರು ಮಾಡವ ನಡಿ. ಏನೋ ಮಾಡು. ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ ಊಟ ಎಷ್ಟು? 2 ರೂಪಾಯಿ. 2 ರೂಪಾಯ ಕೊಡಿ. 4 ಟಿಕೆಟ್ಗೆ 8 ರೂಪಾಯಿ. ಊಟ ಮಾಡೋದು ನಾನು ಒಬ್ನೇ, ಅವ್ರದೆಲ್ಲ ಊಟ ಆಗೈತೆ. ಸುಮ್ನೆ ಜೊತೆಲಿ ಮಾತಾಡಕ್ ಬಂದವ್ರೆ. ಅದಕ್ಕೂ ಟಿಕೆಟ್ ತಗೋಬೇಕ್ರಾ? ಬೇಡಪ್ಪ, ಕೂತ್ಕೊಳ್ಳಿ ಹೋಗಿ. ಮಂಜುನಾಥ, ಒಂದು ಫುಲ್ ಊಟ. ಅನ್ನ ಕಟ್ಟೆ ಕಟ್ಟಿ ಜಾಡು ಆಚಾರಿ ನೋಡ್ತೀವಿ ಹಾಗೆ ಜಾಡ್ತೀನಿ ಅಂತ. ಅನ್ನ 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 ಸಾಮಾನ್ ತಗೊಂಬ. ಅನ್ನ ತಗೊಂಬರು. ಅನ್ನ ಇಲ್ಲ. ಅನ್ನ ಇಲ್ಲ? ಯಜಮಾನ ಅಯ್ಯೋ ಅಲ್ಲಿ ಸುಮ್ಕಿರು. ಏನಯ್ಯ ಅನ್ನ ಇಲ್ಲ ತವನೆ? ಇದೇನೇ ಆ ಪುಲ್ಲೂಟ? ಇಲ್ಲಿ ನೋಡಿ, 3 ಸೇರೆ ಅಕ್ಕಿ ಅನ್ನ ಖಾಲಿ, ಇನ್ನು ಮಜ್ಜಿಗೆ ನಿಚ್ಚೆ ಬಂದಿಲ್ಲ ಆಸಾಮಿ. 2 ವರ್ಷ ಊಟ ಅನ್ನ ಹಾಕ್ಬಿಟ್ಟು 3 ಸೇರೆ ಅಕ್ಕಿ ಅನ್ನ ಅಂತ್ಯ. ಏನಯ್ಯ ಈಗೇನ್ ಅನ್ನ ಹಾಕ್ತಿರೋ ಇಲ್ಲ ಹಾಕಿರೋಷ್ಟು ಅನ್ನಕ್ಕೆ ದುಡ್ಡು ಮುರ್ಕೊಂಡು ಬಾಕಿ ಕೊಡ್ತಿರೋ? ಸ್ವಾಮಿ ಕೊಡ್ತೀನಿ ಪಾಪ. ಅಯ್ಯ ಮಂಜುನಾಥ, ಇನ್ಮೇಲೆ ಫುಲ್ ಮೀಲ್ಸೇ ಇಲ್ಲ, ಪ್ಲೇಟ್ ಮೀಲ್ಸು. ತಿರುಗಿಸು ಬೋದ್ನ. ಆಗ್ಲಿ ಸ್ವಾಮಿ. ಎಲ್ಲರಿಗೆ ತರಿಸು.
ಕೊನೆಗೆ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬಂದೋಯ್ತಾ? ಅಷ್ಟಲ್ದೆ ದೊಡ್ಡವ್ರು ಹೇಳವ್ರ, ಕೋರ್ಟ್ನ ಗೆದ್ದವನ್ ಸೋತವನ್ ಸತ್ತ ಅಂತ. ಬೇಡಪ್ಪ ಬೇಡ, ಜಗಳ ಆಡ್ಕೊಂಡು ಕೋರ್ಟ್ ಹತ್ತೋದು ಬೇಡ, ಹಿಂಗ್ ಕಾಲಿಗೆ ಎಕಡ ಇಲ್ದೆ ತಿರ್ಗೋದು ಬೇಡ. ಬೇಡ ಬೇಡ ಅಂದ್ರೂ ನೀನು ಕೇಳಲಿಲ್ಲ. ಆಯ್ತಪ್ಪ, ಕೋರ್ಟಲ್ಲಿ ತೀರ್ಮಾನ ಆಯ್ತಾ? ಕೋರ್ಟಿನ ತೀರ್ಮಾನದ ಜೊತೆಲಿ ಎಲ್ಲಾದ್ರ ತೀರ್ಮಾನನೂ ಆಗೋಯ್ತು ಅನ್ನು.